ಪುರೋಹಿತರ ಸೌಲಭ್ಯಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ. ಡಾಕ್ಟರ್ ಜೆ. ಶ್ರೀನಿವಾಸ ಮೂರ್ತಿ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ. ಪುರೋಹಿತರ ಕುಂದುಕೊರತೆಗಳನ್ನು ಆಲಿಸಿ ಅವರ ಭದ್ರತೆ, ರಕ್ಷಣೆ ಹಾಗೂ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಸಾಧಿಸುತ್ತಿದೆ ಎಂದು ಫೆಡರೇಷನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೆ. ಶ್ರೀನಿವಾಸ ಮೂರ್ತಿ ಹೇಳಿದರು. ಬೆಳಗಾನೂರಿನ ಶ್ರೀ ಬಂಧುಶತಪುರೇಶ ದೇವಸ್ಥಾನದಲ್ಲಿ ಬುಧವಾರ ನಡೆದ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ಪ್ರಥಮ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಪುರೋಹಿತರಿಗೆ ಹೃದಯ ತಪಾಸಣೆ, ಆರೋಗ್ಯ ತಪಾಸಣೆ, ವಿಮಾ ಸೌಲಭ್ಯ, ಶಾಲಾ ಕಾಲೇಜುಗಳ ನಿರ್ಮಾಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರಗಳಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ. ಫೆಡರೇಷನ್ ದೇಶದ ಹಲವು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪುರೋಹಿತರ ಹಕ್ಕು ಹಾಗೂ ಸೌಲಭ್ಯಗಳಿಗಾಗಿ ಸಂಘಟಿತವಾಗಿ ಕೆಲಸ ಮಾಡುತ್ತಿದೆ ಎಂದರು. ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಎಲ್ಲರೂ ಸಹಕಾರ ನೀಡಬೇಕು. ಒಗ್ಗಟ್ಟಿನಿಂದ ಸರ್ಕಾರಗಳ ಮೇಲೆ ಒತ್ತಡ ತಂದು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಎಂದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕರೆ ನೀಡಿದರು. ಅತಿಥಿಯಾಗಿ ಭಾಗವಹಿಸಿದ್ದ ಮಸ್ಕಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಮಾತನಾಡಿ, ಪುರೋಹಿತರು ದೇವರಿಗೆ ಹಾಗೂ ಭಕ್ತರಿಗೆ ನಡುವಿನ ಪ್ರಮುಖ ಕೊಂಡಿಯಾಗಿದ್ದಾರೆ. ಭಕ್ತರ ಸಂಕಲ್ಪವನ್ನು ದೇವರಿಗೆ ಅರ್ಪಿಸಿ ಅವರ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸುವ ನಿಕಟವರ್ತಿಗಳಾಗಿ ಪುರೋಹಿತರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಪುರೋಹಿತರಿಗೆ ಸರ್ಕಾರ ಅಗತ್ಯ ರಕ್ಷಣೆ ಹಾಗೂ ಸೌಲಭ್ಯಗಳನ್ನು ಒದಗಿಸಬೇಕು. ಆಗ ಮಾತ್ರ ನಮ್ಮ ಧಾರ್ಮಿಕ ಪರಂಪರೆ, ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಂತರ ಫೆಡರೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ. ಪ್ರಹ್ಲಾದ್ ಹಾಗೂ ಬಿಜೆಪಿ ಮಸ್ಕಿ ಮಂಡಲದ ಅಧ್ಯಕ್ಷ ಶರಣಯ್ಯಸ್ವಾಮಿ ಸೊಪ್ಪಿಮಠ್ ಮಾತನಾಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಫೆಡರೇಷನ್ ವತಿಯಿಂದ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಧಾರ್ಮಿಕ ಮುಖಂಡರು, ಗಣ್ಯರು ಹಾಗೂ ಆರಕ್ಷಕ ಪ್ರತಿನಿಧಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಗಚ್ಚಿನ ಹಿರೇಮಠ ಮಸ್ಕಿಯ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ವರರುದ್ರಮುನಿ ಶಿವಾಚಾರ್ಯರು ಹಾಗೂ ಬಳಗಾನೂರು ಹಳೆಕೋಟೆ ವಿರಕ್ತ ಮಠದ ಪೂಜ್ಯ ನಿರಂಜನ ಪ್ರಣವಸ್ವರೂಪಿ ಶ್ರೀ ಸಿದ್ದಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬಳಿಕ ಶ್ರೀಗಳು ಆಶೀರ್ವಚನ ನೀಡಿದರು. ಫೆಡರೇಷನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಜೆ. ಶ್ರೀನಿವಾಸ ಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ. ಪ್ರಹ್ಲಾದ್, ರಾಜ್ಯದ ವಿವಿಧ ಪದಾಧಿಕಾರಿಗಳು, ಮಸ್ಕಿ ತಾಲೂಕು ಘಟಕದ ಗೌರವಾಧ್ಯಕ್ಷ ಅಶೋಕ್ ಸಿಂಗ್ ಠಾಕೂರ್, ತಾಲೂಕಾಧ್ಯಕ್ಷ ವೇದಮೂರ್ತಿ ಹನುಮೇಶಾಚಾರ್ಯ ಜೋಶಿ ಬುದ್ದಿನ್ನಿ, ಹಾಲುಮತ ಸಮಾಜದ ಗುರುಗಳಾದ ಲಿಂಗಣ್ಣತಾತ ಪೂಜಾರಿ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿದ್ದರು. ಅರ್ಚಕರಾದ ಅಮರೇಸ್ವಾಮಿ ಗದ್ಗಿಮಠ, ಶರಣಯ್ಯಸ್ವಾಮಿ ಗಚ್ಚಿನಮಠ, ಸುರೇಶ್ ನಳ್ಳುಮನಿ, ರಾಘು ಆಚಾರ್ ಮಸ್ಕಿ, ವೀರನಾರಾಯಣ ಪೂಜಾರ್ ಮಸ್ಕಿ, ವೆಂಕಟೇಶ್ ಪೂಜಾರಿ, ಮೃತ್ಯುಂಜಯ ಸ್ವಾಮಿ ಗಚ್ಚಿನಮಠ, ಪ್ರಬಣ್ಣ, ಬಸವರಾಜ ಸಾಲ್ವಾಡಿಗಿ, ಶಿವಮೂರ್ತಿ ಸ್ವಾಮಿ ಬೆಳಗನೂರು, ಮೌನೇಶಾಚಾರ್ಯ ಬೆಳಗನೂರು ಸೇರಿದಂತೆ ಹಲವು ಅರ್ಚಕರು ಇದ್ದರು. ಮುಖಂಡರುಗಳಾದ ಬಿ. ತಿಕ್ಕಯ್ಯ, ಮಹಾಬಳೇಶ್ ಹಡಪದ್, ಗಣೇಶ್ ಟಿಶ್, ಗೋವಿಂದರೆಡ್ಡಿ ಗೌಡ ಗದ್ದಿ, ಬಸವರಾಜ ಸ್ವಾಮಿ ಗುಣಾರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ನಾಗಯ್ಯಸ್ವಾಮಿ ಗಣಾಚಾರ್ಯವರು ನಿರೂಪಿಸಿದರು. ಹಾಗೆ ಪ್ರತಿ ತಿಂಗಳಿನ ರೇಷನ್ ಕಿಟ್ನ ವ್ಯವಸ್ಥೆಗಳನ್ನು ಮಾಡಬೇಕು. ಖಾಸಗಿ ದೇವಸ್ಥಾನದ ಅರ್ಚಕರು ಪುರೋಹಿತರಿಗೆ ಧೂಪ, ದೀಪ ನೈವೇದ್ಯ ಅಂತೇಳಿ ಹೇಗೆ ಮುಜರಾಯಿ ಇಲಾಖೆ ತಸ್ತಿಕವನ್ನು ಕೊಡ್ತಾ ಇದ್ದಾರೋ ಹಾಗೆ ಧೂಪಕ್ಕೆ, ದೀಪಕ್ಕೆ, ನೈವೇದ್ಯಕ್ಕೆ ಅಂತೇಳಿ ತಿಂಗಳಿಗೆ ಕನಿಷ್ಠ ಅಂದ್ರೂ ಕೂಡ 8,000 ನಿಗದಿ ಮಾಡಿ ಖಾಸಗಿ ದೇವಸ್ಥಾನದಲ್ಲಿ ಕೊಡಬೇಕು. ಹಾಗೆ ರಾಜ್ಯಾದ್ಯಂತ ಎಲ್ಲಾ ಪುರೋಹಿತರ ಒಗ್ಗಟ್ಟಿಗೆ ಶ್ರಮಿಸಬೇಕು. ನೀವೆಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಒಂದೇ ಅಡಿಯಲ್ಲಿ ತಂದು ಎಲ್ಲಾ ಪುರೋಹಿತರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನೆರವಾಗಬೇಕಂತೇಳಿ ಸಾಕಷ್ಟು ನಾವು ಮನವಿ ಮಾಡಿದ್ದೇವೆ. ಮನವಿ ಮಾಡಿದ ನಂತರ ಕಳೆದ ತಿಂಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕಾರಗೊಂಡಿದೆ. ಕಾರ್ಮಿಕ ಇಲಾಖೆ ನಿಮ್ಮ ಮನವಿ ಪತ್ರವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಶೀಘ್ರದಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತೇಳಿ ನಮಗೆ ಇದೀಗ 10 ದಿನಗಳ ಹಿಂದೆ ನಮಗೆ ನೋಟಿಸ್ ಬಂದಿದೆ ಈ ವಿಚಾರದಲ್ಲಿ. ಹಾಗೆ ಒಂದು ಸಂಸ್ಥೆ ರಾಜ್ಯಾದ್ಯಂತ ನಡೆಸಬೇಕಾದ್ರೆ ಸಂಸ್ಥೆ ಸದಸ್ಯರು ನಮ್ಮ ಜೊತೆಗಿರಬೇಕಾಗುತ್ತೆ. ಸಂಸ್ಥೆ ಸದಸ್ಯರು ನಮ್ಮ ಜೊತೆಗಿರಬೇಕಾದ್ರೆ ಅವರಿಗೆ ನಾವು ಏನಾದರೂ ಒಂದು ಪ್ರಯೋಜನಗಳು ಮಾಡಿಕೊಡಬೇಕು. ಏನು ಸಾಧ್ಯ ಆಗುತ್ತೆ ನಮ್ಮಲ್ಲಿ
ಏನ್ ಮಾಡಬಹುದು ಅಂತೇಳಿ ಚಿಂತನೆ ಮಾಡಿದಾಗ ಮೊದಲು ನಾವು ಪುರೋಹಿತ ವರ್ಗದವರಿಗೆಲ್ಲರಿಗೂ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆಗೆ ಬರಬೇಕಾಗುತ್ತೆ. ಎಲ್ಲೋ ಕಾರ್ಯಕ್ರಮ ಅಂದ್ರೆ ಗಾಡಿ ಹಳ್ಳಿಗಳಿಗೆ ದೇವ ಮದುವೆ ಲಗ್ನ ಉಪನಯನ ನಿರ್ಣಾಯಕ ಕಾರ್ಯಕ್ರಮಗಳು ಹೋಗಬೇಕಾಗುತ್ತೆ. ನಮ್ಮ ಅವಸರದಲ್ಲಿ ಎಲ್ಲೋ ಒಂದು ಗಾಡಿ ಸ್ಕಿಟ್ ಆಯಿತು ಅಥವಾ ಏನಾದರೂ ಆಕ್ಸಿಡೆಂಟ್ ಆಯಿತು ಮತ್ತೊಂದು ಹೊಣೆ ಆಗುತ್ತೆ. ಸರ್ಕಾರದಿಂದ ಏನು ನಮಗೆ ಈವರೆಗೂ ಯಾವುದೇ ರೀತಿ ಪರಿಹಾರ ಪುರೋಹಿತರಿಗೆ ಸಿಕ್ಕಿಲ್ಲ. ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಪೂರೈಸಿ ಇವತ್ತು ಪ್ರಥಮ ವರ್ಷದ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಸಂಘದ ಉದ್ದೇಶ ಏನು ಅದರ ಬಗ್ಗೆ ನಮ್ಮ ಆಚಾರ್ಯರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು. ಯಾಕಂದರೆ ಇವತ್ತು ದೇವಸ್ಥಾನಗಳನ್ನು ಪೌರೋಹಿತ್ಯ ಮಾಡುವಂಥದ್ದು ಬಹಳ ಒಂದು ಪವಿತ್ರವಾಗಿರುವಂಥ ಕೆಲಸ. ಇವತ್ತು ದೇವರಿಗೆ ಅತಿ ಹತ್ತಿರವಾಗಿರುವಂಥವರು ಪುರೋಹಿತರು. ಇವತ್ತು ಆ ಪುರೋಹಿತರು ಕೆಲವೊಂದು ದೇವಸ್ಥಾನಗಳಿಗೆ ಆಮದಾನಿ ಆಸ್ತಿ ಇರ್ತದ, ಅಲ್ಲೇ ಒಂದು ದೊಡ್ಡ ದೇವಸ್ಥಾನಗಳು ಅಲ್ಲಿ ಯಾವುದೋ ಒಂದು ರೀತಿಯಿಂದ ನಡೆದು ಹೋಗುತ್ತೆ. ಕೆಲವು ದೇವಸ್ಥಾನಗಳಿಗೆ ದೀಪ ಹಚ್ಚೋದಕ್ಕೂ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ಇವತ್ತು ಆ ಪೂಜಾರಿಗಳದ್ದಾಗಿರ್ತದೆ. ಅನಿವಾರ್ಯ. ಯಾಕಂದ್ರೆ ಇವತ್ತು ಪೌರತ್ವವನ್ನು ಅವ್ರು ವಹಿಸ್ಕೊಂಡೇ ಅದಕ್ಕೆ ಅವ್ರಿಗೇನೋ ಕಷ್ಟ ಕಾರ್ಪಣ್ಯ ಮಾಡಿ ಅದೇ ಪೂಜೆ ಮಾಡಬೇಕು. ಅಲ್ಲಿರುವಂಥ ಗ್ರಾಮಸ್ಥರು ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ರೆ ದೇವಸ್ಥಾನಗಳನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ದರೆ ಬಹಳ ಕಷ್ಟ. ಹೀಗಾಗಿ ಇವತ್ತು ಇವರೆಲ್ಲರನ್ನೂ ಒಂದು ಸಂಘಟಿಸಬೇಕು. ಇವರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತೇಳಿ ಇವತ್ತು ಏನು ರಾಜ್ಯಾಧ್ಯಕ್ಷರಾಗಿ ಇವತ್ತು ಏನು ಪ್ರಯತ್ನವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಅಸಂಘಟಿತ ಪುರೋಹಿತರ ಒಂದು ಸಂಘಟನೆಯನ್ನು ಇವತ್ತು ಹುಟ್ಟಾಕಿ ಅದರ ಮುಖಾಂತರ ಇವತ್ತು ನಿಮ್ಮ ಒಂದು ನೆರವಿಗೆ ಬಂದಿರೋದಕ್ಕೆ ಅವರಿಗೆ ನಾವೆಲ್ಲರೂ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲ. ಮತ್ತು ವಿಶೇಷವಾಗಿ ಇವತ್ತ ಯಾವುದೇ ಒಂದು ವರ್ಗಕ್ಕೆ ಸೇರಿದಂಥವ್ರು ಪುರೋಹಿತರಿರಲ್ಲ. ಇವತ್ತು ಕೆಲವು ದೇವಸ್ಥಾನಗಳಿಗೆ ಬ್ರಾಹ್ಮಣಸ್ ಇರ್ಬೋದು, ಕೆಲವು ದೇವಸ್ಥಾನಗಳಿಗೆ ಸ್ವಾಮಿಗಳು ಇರ್ಬೋದು, ಕೆಲವು ದೇವಸ್ಥಾನಗಳಿಗೆ ಆಮಂತ್ರಸ್ಥರು ಇರ್ಬೋದು, ಬೇರೆ ಬೇರೆ ಸಮಾಜದವರು ಆ ಒಂದು ದೇವಸ್ಥಾನಗಳಿಗೆ ಪುರೋಹಿತರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ನಾವೆಲ್ಲರೂ ಅದನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನು ಒಂದು ಒಗ್ಗೂಡಿಸಿ ಆ ಒಂದು ಪುರೋಹಿತರನ್ನ ಸಂಘಟನೆ ಮಾಡಿರುವಂಥದ್ದು ಸಹ ಬಹಳ ಒಂದು ಮುಖ್ಯವಾಗಿರುವಂಥದ್ದು. ಹೀಗಾಗಿ ಇವತ್ತು ಈ ಒಂದು ಸಂಘಟನೆ ಒಂದು ಶಕ್ತಿಯುತವಾಗಿ ಬೆಳೀಲಿ. ಮತ್ತು ಇವತ್ತು ಸರ್ಕಾರ ಸಹ ಇಂಥ ಒಂದು ಸಂಘಟನೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಹ ನೀಡಬೇಕು. ಯಾಕಂದರೆ ಏನಾಗಿದೆ, ಇವತ್ತು ಕೇವಲ ಮುಜರಾಯಿ ದೇವಸ್ಥಾನಗಳಿಗೆ ಮಾತ್ರ ಸರ್ಕಾರದಿಂದ ತಸ್ತಿಕೋವನ್ನಿಂದ ಅವರ ಪುರೋಹಿತಕ್ಕೆ ಹಣ ಬರ್ತದೆ. ಆದರೆ ಬಹಳಷ್ಟು ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಒಳಪಡದೇ ಇರುವಂಥ ದೇವಸ್ಥಾನಗಳು ಸಾಕಷ್ಟು ಇರೋದ್ರಿಂದ ದೈವದ ಒಂದು ಮುಖಾಂತರನೇ ಎಲ್ಲ ನಮ್ಮ ಇಷ್ಟಗಳು ಕಷ್ಟಗಳು ಕೂಡ ಆ ದೈವದ ಮುಖಾಂತರನೇ ಬಗೆಹರಿಸುತ್ತಿದೆ. ಇವತ್ತು ಈ ಒಂದು ಸಂಘದ ಅಸ್ತಿತ್ವವನ್ನು ತಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರಂತೇಳಿ ಸರ್ಕಾರದಿಂದ ಬರ್ತಕ್ಕಂಥ ನಲಿವು ಸಮಾಧಾನ ರೀತಿಯಿಂದ ಕೇಳಿ ಅವರಿಗೆ ಸಲಹೆ ಕೊಡ್ತಕ್ಕಂಥ ಕೆಲಸದ ಜೊತೆಗೆ ಅವರು ಹೆಂಗಿರ್ಬೇಕಂದ್ರೆ ಒಬ್ಬ ಮಾದರಿಯ ವ್ಯಕ್ತಿಯಾಗಿರ್ತದೆ. ಯಾಕಂತ ಕೇಳಿ ಇವತ್ತು ಪುರೋಹಿತರಂದ್ರೆ ದೇವರಿಗೆ ನಿಕಟವಾಗಿರತಕ್ಕಂಥ ವ್ಯಕ್ತಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವರಿಗೆ ಇರ್ಬೇಕಾದ್ರೆ ಇವತ್ತು ಪೂಜಾರವರಿಗೆ ಹೇಳಿ ಮಂಗಳಾರತಿ ಮಾಡ್ರಿ, ನಮ್ಮ ಒಂದು ಅರಿಕೆಯನ್ನ ಸಲ್ಲಿಸ್ರಿ ಅಂತ ಒಂದು ಮಧ್ಯವರ್ತಿಗೆ ಕೆಲಸ ಮಾಡ್ತಕ್ಕಂಥವ್ರು ಯಾರಂದ್ರೆ ಅದು ಪುರೋಹಿತರು. ಯಾಕಂತ ಕೇಳಿ ಪುರೋಹಿತರು ಇವತ್ತು ಸಮಾಜಕ್ಕೆ ಮಾದರಿಯ ವ್ಯಕ್ತಿ. ಅವರು ಎಲ್ಲಿ ಬೇಕಲ್ಲಿ ಏನಾದ್ರು ಮಾಡಂಗಿಲ್ಲ, ಎಲ್ಲಿ ಬೇಕಲ್ಲಿ ಕೊಡಂಗಿಲ್ಲ. ಯಾಕಂತ ಕೇಳಿದ್ರೆ ಶಿಸ್ತುಬದ್ಧ. ಈಗ ಸ್ವಾಮೀಜಿಯವರಾಯ್ತು, ಪುರೋಹಿತರಾಯ್ತು, ಸಮಾಜಕ್ಕೆ ಅವರು ಮಾದರಿ ವ್ಯಕ್ತಿಗಳು. ಅವ್ರ ಮೇಲೆ ನಾವು ಕಲಿತಿರ್ತ ಅವರ ಒಂದು ಕಟ್ಟುನಿಟ್ಟುಗಳು ಮತ್ತು ಅವರ ಒಂದು ಶಿಷ್ಟಾಚಾರ, ಅವರ ಒಂದು ಪಾಲನೆ ಜನರಿಗೆ ಮಾದರಿ ಆಗುತ್ತೆ. ಯಾಕಂತ ಕೇಳಿದ್ರೆ ಇವತ್ತಿನ ನಡೆದಪ್ಪ ಯಾವುದೇ ರೀತಿಯ ಕಷ್ಟ ಕೊಡದೆ, ಯಾವುದೇ ರೀತಿಯ ಅಡೆತಡೆ ಆಗದೆ ಸುಶಿಕ್ಷಿತವಾಗಿ ಈ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಂತೇನು ನೀವು ಸಂಕಲ್ಪ ಮಾಡ್ತೀರಲ್ಲ, ಆ ಸಂಕಲ್ಪ ಅದು ಭಗವಂತನಿಗೆ ಮುಡುತ್ತದೆ ಎಂದು ಅರ್ಥ ಮಾಡಿಕೊಳ್ಬೇಕು.
ಏನ್ರಿ ಸ್ವಾಮಿಗಳ ಆ ಒಬ್ಬತ್ತನ್ನ ಮಾಡಿಬಿಟ್ರೆ ಆಯ್ತೇನೋ, ಇನ್ನು ನಾವು ಉಳಿಗಿರೋ ಯಾರು ಮಾಡೋದು ಬೇಕಾಗಿಲ್ಲ ಅಂತ ನೀವು ಅನ್ಬೋದು. ಬಹುಶಃ DC ಎಲ್ಲರೂ ಆಗಕ್ಕಾಗೋದಿಲ್ಲ, ತಹಸೀಲ್ದಾರ್ ಎಲ್ಲರಿಗೂ ಆಗಕ್ಕಾಗಿಲ್ಲ. ಆ ಅರ್ಹತೆ ಪಡೆದವ್ರಿಗೆ ಮಾತ್ರ ಸಾಧ್ಯ. ಆ ಅರ್ಹತೆ ನೀವೆಲ್ಲ ಹೊಂದಿದವರು. ಇಲ್ಲಿ ಜಾತಿ ಇಲ್ಲ, ಅದಕ್ಕಾಗಿ ಅವ್ರು ಹೇಳಿದ್ರಲ್ಲ, ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಪಂಥವೂ ಇಲ್ಲ. ಹಾಗಾಗಿ ನೀವು ಆ ಪರಂಪರೆಯನ್ನ, ಆ ಒಂದು ವಿಶಿಷ್ಟತೆಯನ್ನ ನೀವೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿರೋದು ಪ್ರತಿಯೊಬ್ಬ ಪುರೋಹಿತನ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ತಾವೆಲ್ಲರೂ ಆ ಕೆಲಸವನ್ನ, ಆ ಕಾರ್ಯವನ್ನ ನೀವೆಲ್ಲರೂ ಮಾಡ್ತೀರಿ ಅಂತ ಆಶಾಭಾವನೆ ವ್ಯಕ್ತ ಮಾಡಿ ಈ ಸಂಘಟನೆ ಹೀಗೆ ನಿರಂತರವಾಗಿ ನಡೆಯಲಿ. ನಿಮ್ಮೆಲ್ಲರ ಮೇಲೆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಆರೈಕೆ ವ್ಯಕ್ತ ಮಾಡಿ ಇನ್ನು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸ್ತಕ್ಕಂಥ ಅರ್ಚಕರನ್ನ ಗುರುತಿಸಿಕೊಂಡಂತ ಕಾರ್ಯ ಈ ಸಂಘ ಮಾಡ್ತಾ ಇದೆ. ಕಾರಣ ಎಲ್ಲ ಪೂಜ್ಯರು ಮತ್ತು ಅತಿಥಿ ಮಹೋದಯರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಶಾಸಕರನ್ನು ಒಳಗೊಂಡು श्री सरस्वती वरपुण्येश्वर की जय, वासुदेवेश्वर महादेव। ಸನ್ಮಾನವನ್ನು ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಮತ್ತು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀ ಪ್ರತಾಪ್ ಪಾಟೀಲ್ ಶಾಸಕರಿಗೂ ತುಂಬ ಧನ್ಯವಾದಗಳು. ಈಗ ಟ್ರಸ್ಟಿ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀ ಶರಣಯ್ಯ ಸಂಸತ್ ಪಾಟೀಲ್ ಕೂಡ ರಾಜ್ಯಾಧ್ಯಕ್ಷರು ಹಾಗೂ ಪೂಜಾರೆಲ್ಲ ಸೇರಿ ಸನ್ಮಾನ ಮಾಡಬೇಕು ಕೇಳ್ಕೊತಾ ಇದ್ದೀವಿ. ಪೂಜ್ಯರ ಸಮ್ಮುಖದಲ್ಲಿ